ಕೆಪಿಎಸ್ಸಿ ವಿರುದ್ಧ ಕರವೇ ಸಂಘಟನೆಯಿಂದ ಮುಖ್ಯಮಂತ್ರಿಗೆ ರಕ್ತದಲ್ಲಿ ಪತ್ರ ಚಳವಳಿಯನ್ನ ಇಂದು ನಗರದ ಪಿಜೆ ಬಡಾವಣೆಯಲ್ಲಿರುವ ಶಿವ ಹೈಟೆಕ್ ಲ್ಯಾಬ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪತ್ರದಲ್ಲಿ ಭ್ರಷ್ಟಾಧಿಕಾರಿಗಳನ್ನು ಅಮಾನತುಗೊಳಿಸಿ ಎಂದು ಸೂಚಿಸಿದರು. ಕರವೇ ಜಿಲ್ಲಾಧ್ಯಕ್ಷ ಎಂಎಸ್ ರಾಮೇಗೌಡ ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ದಾವಣಗೆರೆ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ಇದರ ಜೊತೆಗೆ ಕೆಎಎಸ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡುತ್ತಿರುವ ಕೆಪಿಎಸ್ಸಿ ಇತ್ತೀಚೆಗೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಿನ್ನೆ ಸೂಚನೆಯನ್ನ ಸಹ ಹೊರಡಿಸಿದೆ. ಇದನ್ನು ರದ್ದುಗೊಳಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಕರವೇ ಪದಾಧಿಕಾರಿಗಳಿಂದ ರಕ್ತದಲ್ಲಿ ಪತ್ರ ಚಳವಳಿ ನಡೆಸುತ್ತಿದ್ದು 10,000ಕ್ಕೂ ಹೆಚ್ಚು ಪತ್ರಗಳನ್ನು ರಕ್ತದಲ್ಲಿ ಬರೆದು ಸರ್ಕಾರಕ್ಕೆ ನೀಡಲಾಗುವುದು ಎಂದು ತಿಳಿಸಿದರು. ಈ ರಕ್ತಪತ್ರ ಚಳವಳಿಯಲ್ಲಿ ಕರವೇ ಕಾರ್ಯಕರ್ತರು ಭಾಗವಹಿಸಿದರು. ಕೆಪಿಸಿಸಿ ಭ್ರಷ್ಟ ಅಧಿಕಾರಿಗಳಿಗೆ ಕನ್ನಡದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡದ ಕೆಪಿಸಿಸಿ ಅಧಿಕಾರಿಗಳಿಗೆ, ಕೆಎಸ್ ಕನ್ನಡದ ವಿದ್ಯಾರ್ಥಿಗಳನ್ನ ಅನ್ಯಾಯ ಮಾಡುತ್ತಿರುವ ಕೆಪಿಎಸ್ಸಿ ಅಧಿಕಾರಿಗಳಿಗೆ ತೊಲಗಲಿ, ರದ್ದುಪಡಿಸಿ 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 ರದ್ದುಪಡಿಸಿ. ಜಿಲ್ಲಾ ಘಟಕದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಕಾರಣ, ಕರ್ನಾಟಕ ಲೋಕಸೇವಾ ಆಯೋಗ ಕನ್ನಡಿಗರ ಪರವಾಗಿ ಇರಬೇಕಾದಂತ ಇಲಾಖೆ. ಆ ಇಲಾಖೆಯ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು, ತಕ್ಷಣ ಅಂತ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು. ಮತ್ತೆ ನಿನ್ನೆ ದಿಢೀರ್ನೆ ಅಧಿಸೂಚನೆ ತಂದು ಹಿಂದೆ ಇದ್ದಂತ ನಾವು ರದ್ದುಪಡಿಸಬೇಕು, ಆ ಪರೀಕ್ಷೆಯನ್ನ ರದ್ದುಪಡಿಸಿ ಹೊಸದಾಗಿ, ಯಾಕಂದ್ರೆ ಆ ಗೂಗಲ್ ಮ್ಯಾಪ್ ನಲ್ಲಿ ಕನ್ನಡ ಅನುವಾದ ಮಾಡಿ ಎಲ್ಲ ತಪ್ಪು ಪ್ರಶ್ನೆಗಳನ್ನ ಕೇಳಿದ್ರು. ಆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿ ಆ ಪರೀಕ್ಷೆ ಬರೆಯೋದಕ್ಕೆ ಆಗಿರ್ಲಿಲ್ಲ. ಅದನ್ನ ರದ್ದುಪಡಿಸಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಸ್ವತಂತ್ರ ಉದ್ಯಾನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ವಿ. ಆದ್ರೂ ಸರ್ಕಾರ ಅದು ಎಚ್ಚೆತ್ತುಕೊಂಡು ಕೈ ಹಾಕಲಿಲ್ಲ. ಅದಕ್ಕೆ ಈಗ ಮತ್ತೊಂದು ಎಚ್ಚರಿಕೆ ಪತ್ರ ಚಳುವಳಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೂ ಬಗ್ಲಿಲ್ಲ ಅಂದ್ರೆ ನಾಳೆ ಏನ್ ಸೆಷನ್ ನಡೆಯುತ್ತೆ ಆ ಸೆಷನ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತದೆ. ಯಾಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗರೇ ಸಾರ್ವಭೌಮತ್ವವನ್ನು ಸಾರಬೇಕು, ಕನ್ನಡಿಗರ ಬದುಕು ಹಸನಾಗಬೇಕು, ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಸಿಗಬೇಕು. ಇವತ್ತು ಇನ್ಯಾರೋ ಬಂದು ಉತ್ತರ ಭಾರತೀಯರು ಬಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈಗಾಗಲೇ ತುಂಬಿಕೊಂಡಿದ್ದಾರೆ. ಇವತ್ತು ನಮ್ಮ ಸರ್ಕಾರದ ಇರ್ತಕ್ಕಂಥ ಇಲಾಖೆ ಕರ್ನಾಟಕ ಲೋಕಸೇವಾ ಆಯೋಗ, ಅಲ್ಲೂ ಸಮೇತ ಉತ್ತರ ಭಾರತೀಯರನ್ನ ನೀವು ತುಂಬೋದಾದ್ರೆ ಅಂತ ಸಂಸ್ಥೆ ಮುಚ್ಚಿಬಿಡಿ, ಬೇಕಾಗಿಲ್ಲ, ಅಂತ ಸಂಸ್ಥೆಗಳನ್ನ ಮುಚ್ಚಿಬಿಡಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಕ್ತದಲ್ಲಿ ಪತ್ರ ಚಳವಳಿ ಮಾಡುವ ಮೂಲಕ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ.